Sorry ass DJ. ಬರ್ತಣ್ಣ ಯಾರದ್ರಾಗ ಬ್ರೌನ್ ಟಿ ಶರ್ಟ್ ಮಾಮ ಪಿಂಕ್ ಪ್ಯಾಂಟ್ ಆರೆಂಜ್ ಟಿ ಶರ್ಟ್ ಹಾರ್ಟ್ ಯಾಕೆ ಬಂದಾವ ಮ್ಯಾಲ್ ಜಿಗಾತಾವಲ್ಲ ಹಾರ್ಟ್ ಅದನ್ನ ಹೇಳು ಲೈಕ್ಸ್ ಅವ ಅದಕ್ಕೆ 2 ಹಾರ್ಟ್ ಲೈಕ್ಸ್ ಅವ ಲೈಕ್ಸ್ ಲೈಕ್ ಮಾಡ್ತಾರಲ್ಲ ಫೋಟೋ ನೋಡಿ ಅಂತ ಲೈಕ್ ಅದು ಆಯ್ತವ ನೆನ್ನೆ ಕಳೆದೋಗಿತ್ತು ಮತ್ತು ಅದೇ ಕೆಲ್ಸಕ್ಕೆ ಮಾಡ್ಕೊಂಡು ಬಂದವನೆ ನಮ್ಮ ವಿಡಿಯೋನ ಬರೋಕ್ಕಾಗಲಿಲ್ಲ ಒಂದು ಡ್ರಾಯಿಂಗ್ ಅಂತ ನೆನ್ನೆ ಬರ್ತಕ್ಕೆ ತೋರಿಸುವಾಗ ಕಳೆದೋಯ್ತು ಒಂದು ಏನಾಯ್ತೋ ಗೊತ್ತಾಗಲಿಲ್ಲ ಅದಕ್ಕೆ ಈಗ ಮತ್ತೆ ಕುಂತು ಮತ್ತೆ ಅದೇ ಸೇಮ್ ಟೈಪ್ ಡ್ರಾಯಿಂಗ್ ಮಾಡ್ಕೊಂಬಂದ ನೋಡಿ ಡ್ರಾಯಿಂಗ್ ಅಂದರೆ ಇಷ್ಟ ಇವನಿಗೆ ಅದಕ್ಕೆ ಹಂಗೆ ಮಾಡ್ತಾನೆ ಅವನು ಈ ಸಲ ಕಳ್ಕೊಬೇಡ ಅದು ನೀಟಾಗಿಡಿ ಇಲ್ಲ ನನ್ನ ಕಡೆ ಕೊಟ್ಟವನು ಇಟ್ಕೋತೀನಿ ಇಲ್ಲಿ ಕೊಡಿಲ್ಲ ನಂಗೆ ಕೊಡ್ಬೇಕು ನಂದು 40% ತಗೊಳ್ಳಿ ನೀ ಗುಡ್ ಬಾಯ್ ಅಲ್ಲ ಇಡಿ ಬಿಸ್ಕೆಟ್ ಇಡಿ ಮತ್ತು ಈಗ ಸರ್ ಏನು ಹೇಳ್ಯಾರ ಬಿಸ್ಕೆಟ್ ತೋ ಬಿಸ್ಕೆಟ್ ತೋ ಬಾ ಕೊಡ್ಬೇಕು ಹಂಗೆ ಮಾಡ್ತಾರ ಕೊಡ್ತಿ ಅಮ್ಮ ಬಾ ನೀ ಗುಡ್ ಬಾಯ್ ನೋಡಿ ಇಷ್ಟು ಕೊಡ್ತಾನೆ ನಾನು ಕೊಡ್ತಾನೆ ಆಯ್ತು ಸಾಕು ಇನ್ನೊಂದು ಪಾರ್ಸಲ್ ಬಂದಾಗ ಈಗ ಸಾಕು ಈಗ ಅಷ್ಟೇ ಇಷ್ಟು ಕಳಿಸ್ತೀರ. So these are some sets which I have received from Meesho. Sorry. Meesho ಇಂದ ಈ ಸೆಟ್ಸ್ ಬಂದಿತ್ತು ಈಗ ಇವನ್ನೆಲ್ಲ ಹಾಕ್ಕೊಂಡು ನಾನು ಶಾರ್ಟ್ಸ್ ಆರ್ಎಲ್ಸ್ ರೀಲ್ಸ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿರಿ ಆಮೇಲೆ ವ್ಲಾಗಲ್ಲಿ ಏನೋ ತೋರಿಸ್ತೀನಿ ಇದರ ಪ್ರೈಸಸ್ ಎಲ್ಲ ಅಫೋರ್ಡೆಬಲ್ ಇದ್ದಾವೆ ನಾನು 1400 ಕೊಟ್ಟೇನೆ ಅದರಲ್ಲಿ ಇವು 3 ಬಂದಿದ್ದಾವೆ ಸೊ ಹಂಗಾಯ್ತು ಇದ್ರ ಪ್ರೈಸಿಂಗ್ ನಾವು ಮೀಶೋಯಿಂದ ತರಿಸಲ್ಲ ಬಟ್ ಸ್ಟಿಲ್ ಈಗ ತರಿಸಿದ್ದೇನೆ ಟ್ರೈ ಮಾಡಿ ನೋಡ್ಬೇಕಂತ ಲಾಸ್ಟ್ ಟೈಮ್ ಒಂದು ತರಿಸಿದ್ದೆ ಅದನ್ನೇ ನಾವು ವೇರ್ ಮಾಡಿಲ್ಲ ಕಾರ್ಡ್ ಸೆಟ್ ಇತ್ತು ಸೊ ಇದು ನಾನು ವೇರ್ ಮಾಡಿ ಆಮೇಲೆ ರಿವ್ಯೂ ಕೊಡ್ತೇನೆ ಬಟ್ಟೆ ಬಗ್ಗೆ ಹೇಗಿದೆ ಅಂತ. ಉಡುಪಿ ಸಗಸ್ಯ ಇದನ್ನ ಬೇರೆ ಆಗ್ತಂತವ ನಮ್ಮ ಡೈಲಿ ವ್ಲಾಗ್ ಅದನ್ನ ಆಮೇಲೆ ಮಾತಾಡ್ಬಂತ ಇಲ್ಲಿ ನೋಡ್ರಿ ಈಗ ನಾವು ಉಡುಪಿ ಅಗಸ್ತ್ಯ ವೆಜ್ ರೆಸ್ಟೋರೆಂಟ್ ಹೋಟೆಲಿಗೆ ಬಂದ್ವಿ ಸದಾಶಿವನಗರ್ ಕಟಿಂಗ್ ಶಾಪ್ ಬಾಜು ಇವ್ರು ಬರ್ತಾರಂತೆ ಯಾವ ಕಟಿಂಗ್ ಶಾಪ್ ನೀವು ಬರೋದು ಹೆಸರು ಹೇರ್ ಮಾಸ್ಟರ್ಸ್ ಕಟಿಂಗ್ ಶಾಪ್ ಬಾಜು ಸಭ್ಯತ ಅಂತ ಆಮೇಲೆ ಬಾಜು ಅಗಸ್ತ್ಯ ಇಲ್ಲಿ ಚೆನ್ನಾಗಿರೋ ಕಟಿಂಗ್ ಮಾಡಿಸ್ ಬರ್ತೀವಿ ನೀನು ಜವಾಬ್ದಾರಿ ಇದಾವೆ ಇಲ್ಲ ಬರ್ತು ಥಾರ್ ಓನರ್ ನೋಡ್ರಿ ಇಲ್ಲ ಕೂತ ಥಾರ್ ಅಂದ್ಕೂಳೆ ಎಷ್ಟು ಜನ ಲೈಕ್ ಮಾಡ್ಯಾರ ಬರ್ತು ಫ್ಯಾನ್ಸ್ ಭಾಳ ಅದಾರ ಅವ್ನ್ ಬಂದಂದ್ರೆ ನಮ್ಮ ವಿಡಿಯೋದಾಗ ಎಲ್ಲರೂ ನೋಡ್ತಾರ ನಮ್ಮ ವಿಡಿಯೋನ ಅದಲ್ಲ ಇವನ್ ತಾರ್ ಅನ್ಕೊಳ್ಳಿ ಅದಕ್ಕೆ ಎಲ್ಲಾರು ನೋಡಿ ಇದು ಮಾಡ್ಬಿಟ್ಟಾರ ಅದನ್ನ ಲೈಕ್ ಆಯ್ತು ಲೈಕ್ ವ್ಯೂ ಜಾಸ್ತಿ ಒರಿಜಿನಲ್ ಆಡಿಯೋಗನ ಎಷ್ಟು ಜನ ನೋಡ್ಯಾರ ಅದನ್ನ ನಮ್ಮ ಉಮಾಸುದ ವಿಡಿಯೋ ಬಿಟ್ರೆ ತಾರ ವಿಡಿಯೋನೇ ಅಷ್ಟೊಂದು ಟ್ರೆಂಡ್ ಆಗಿರೋದು ನಾನು ಹಾಕಿರೋದ್ರಾಗ ಈಗ ಸದ್ಯದ್ರಾಗ ಒರಿಜಿನಲ್ ಮಾತಾಡಿವಲ್ಲ ಅದೇ ಟ್ರೆಂಡ್ ಆಗತ್ತೆ ಹಂಗೆ ಹೇಳೋದು ನಾನು ಸಾಂಗ್ಸ್ ಅಲ್ಲ. ಎಸ್ ನೋಡಿ ಗೈಸ್ ಇದು ಪೇಡ್ ಕೊಲಾಬ್ರೇಷನ್ ಅಲ್ಲ ಯಾವುದೇ ಆಗಲಿ ನಾವು ಸುಮ್ಮನೆ ಹಾಬಿಗಂತೇಳಿ ಹಂಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ ದೇವರು ಹೆಂಗೆ ನಡೆಸ್ತಾನಲ್ಲ ಅದೇ ಪಾತ್ ಮೇಲೆ ನಡಿಬೇಕು ಅಂತ ನಾವು ವಿಚಾರ ಮಾಡಿದ್ದೀವಿ ಇದು ನಮ್ಮ ಪ್ರೊಫೆಷನ್ ಅಲ್ಲ ಬಟ್ ನಾವು ಇದಕ್ಕೆ ಬಂದೀವಿ ಸೊ ಒಂದೇ ಕಾರಣ ಏನಂದ್ರೆ ನಾನು ಮಾತಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅದು ಬಿಟ್ಟೇನೇನಿಲ್ಲ ನಾನು ಮಾತಾಡದೇ ಇರೋ ಹುಡುಗಿ ಆಗಿದ್ರೆ ಏನು ಮಾಡ್ತಿದ್ದೆ ನನಗೂ ಗೊತ್ತಿಲ್ಲ ನನ್ನಂಗೆ ಯಾರು ಮಾತಾಡಲ್ಲ ಅನ್ನೋದು ನನಗೆ ಪ್ರೌಡ್ ಆಯ್ತದು ಯಾರು ಮಾತಾಡ್ತಾರೆ ಕ್ಯಾಮ್ರಾ ಹಿಡಿದು ಹಿಂಗೆ ನೋಡಿ ನಾನು ಮಾತಾಡ್ತೀನಿ ಎಲ್ಲರೂ ಕ್ಯಾಮ್ರಾ ಅನ್ನೋನ್ ಕೂಡ ಮಾತಾಡಕ್ಕೆ ಮಾಡ್ತಿದ್ದಾರೆ ಯಾವುದೋ ಒಂದು ನಡೀತದ ನನಗೆ ವೆರೈಟಿ ಚಪಾತಿ ರೊಟ್ಟಿ ಊಟದ ವೆರೈಟಿ ಬಾಳೆ ಪನ್ನೀರಾಜ್ ಅವರು ಅಗಸ್ತ್ಯ ಹೆಸರು ಇದು ಉಡುಪಿ ಸಗಸ್ತ್ಯ ರೆಸ್ಟೋರೆಂಟ್ ಅಂತ ಸದಾಶಿವನಗರ
ಅಂಬೇಡ್ಕರ್ ನಗರದಲ್ಲಿ ಇದೆ. ಲಾಸ್ಟ್ ಬಸ್ ಸ್ಟಾಪ್ ಹತ್ರ ನಿಯರ್ ಆಗುತ್ತೆ. ಇವಾಗ ಒಂದು 10 ದಿನ ಆಯ್ತು ಸರ್ ನಾವು ಸ್ಟಾರ್ಟ್ ಮಾಡೋದು. ಏನೇನು ಸ್ಟಾರ್ಟ್ ಏನು ಸರ್ ನಮ್ದು ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಇಡ್ಲಿ, ವಡಾ, ದೋಸೆ, ಪೂರಿ. ದೋಸೆದಲ್ಲಿ ನಿಮಗೆ ವೆರೈಟಿ ಸಿಗುತ್ತೆ. ಬೆಣ್ಣೆ ದೋಸೆ, ದಾವಣಗೆರೆ ಮಸಾಲ ದೋಸೆ, ಪ್ಲೇನ್ ದೋಸೆ, ಗೀ ದೋಸೆ ಎಲ್ಲ ಸಿಗ್ತದೆ ಸರ್. ಮಧ್ಯಾಹ್ನ ಊಟದಲ್ಲಿ ನಿಮಗೆ ಚಪಾತಿ ಊಟ, ರೊಟ್ಟಿ ಊಟ ಮತ್ತು ಪೂರಿ ಊಟ ಸಿಗ್ತದೆ ಸರ್. ಎಷ್ಟರಿಂದ ಎಷ್ಟು ಊಟ ಬಂದ್ಬಿಟ್ಟು ಬೆಳಗ್ಗೆ 12 ಗಂಟೆಯಿಂದ 3:30 ತನಕ. ಮತ್ತೆ ಈವ್ನಿಂಗ್ ಮೇಲೆ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಒಂದೊಂದ್ಸರಿ ತುಪ್ಪದ ಅವಲಕ್ಕಿ ಇರ್ತದೆ, ಮತ್ತೆ ಚುರುಮುರಿ ಸುಸ್ತಾ ಇರ್ತದೆ, ಮತ್ತೆ ಗಿರ್ಮಿಟ್ ಇರ್ತದೆ ಸರ್, ಮತ್ತೆ ಬಡಂಗಿ ಇರ್ತದೆ. ದೋಸೆ ಅಂತೂ ಕಂಟಿನ್ಯೂ ಚಾಲು ಇರ್ತದೆ ಸರ್ ಯಾವಾಗಲೂ. ಮತ್ತೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿಮಗೆ ಊಟ ಸಿಗ್ತದೆ. ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ ನಿಮಗೆ. ಓನ್ಲಿ ಫಾರ್ ಮೀಲ್ಸ್ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಸರ್. ಮೀಲ್ಸಲ್ಲಿ ಅನ್ಲಿಮಿಟೆಡ್ ರೈಸ್ ಕೊಡ್ತೀವಿ ಸರ್. ಮತ್ತು ಅದಾದ ನಂತರ ನಿಮಗೆ ಕಾಂಟಿನೆಂಟಲ್ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ವೆಜ್ ಶೋರ್ಮಾ ಎಲ್ಲ ವೆಜಿಟೇರಿಯನ್ ಐಟಮ್ಸ್ ಇರ್ತವೆ. ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಎಷ್ಟು ಹೆಂಗಿದೆ, ಯಾವ ಚಾಲು ಮಾಡಿದರೆ ಹೆಂಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್? ಎಕ್ಸ್ಪೀರಿಯನ್ಸ್ ಅಂದರೆ ನಂಗೆ ಮೊದಲಿಂದ ಕುಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸರ್. ಹಾಗಾಗಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇದೆ ಸರ್. ಮಿಸಸ್ ಇದ್ರಾಗಿದ್ದಾರೆ. ಮಿಸಸ್ ಬರೀ ಇಂಗ್ರೀಡಿಯೆಂಟ್ಸ್ ಮಾಡ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಅವ್ರು ಹೋದ್ರಿ ಈಗ ಮಿಸಸ್ ಹೋದ್ರು. ಹೌದು ಸರ್. ಅವರು ಇಂಗ್ರೀಡಿಯೆಂಟ್ಸ್ ಇರ್ತಾರೆ, ನೀವು ಎಲ್ಲ ಕುಕಿಂಗ್ ಎಲ್ಲ ನೀವು ಮಾಡ್ತಾರೆ. ಕುಕಿಂಗ್ ಮಾಡ್ತೀವಿ ಸರ್. ನಮ್ಮ ಚೆಫ್ ಇದ್ದಾರೆ ಮೇನ್ಗಡೆ ಇದ್ದಾರೆ. ಅವರು 7-10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ಓಕೆ. ನಿಮ್ದು ಎಷ್ಟು ವರ್ಷ ಆಗ್ತಿದೆ ಎಕ್ಸ್ಪೀರಿಯನ್ಸ್ ಹೋಟೆಲ್? ಟೋಟಲ್ ನಾವು ಚಿಕ್ಕ ವಯಸ್ಸಿಂದನೇ ಇದ್ರೆ ಇದೆ ಫೀಲ್ಡಲ್ಲಿ. ಅವ್ರ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ. ಫ್ಯಾಮಿಲಿಯಲ್ಲಿನೇ ಅಡುಗೆದಿದೆ ಅವ್ರದ್ದು ಫಸ್ಟ್ ಇಂದ. ಇದು ಏನು ಪ್ರೈಸ್? ಇಲ್ಲಿ ನಿಮ್ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆನಾ? ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಏನು ಇದ್ರಲ್ಲಿ ಏನು ಮಸಾಲ ಇಲ್ಲ ಸರ್, ಎಲ್ಲ ಹೋಮ್ಲಿ ಫುಡ್. ಮನೇಲಿ ಯಾವ ತರ ಮಾಡ್ತೀವಿ ಅದೇ ತರ. ನೀವು ನಮ್ಮ ಹತ್ರ ಅಡುಗೆ ಮನೆ ಎಂಟ್ರಿ ಆಗಿ ಬೇಕಿದ್ರೆ ಬಂದರೆ ಇಲ್ಲ, ಎನಿ ಟೈಮ್ ನಾವು ಯಾವ ಅಂದರೆ ಯಾವ ಸೋಡಾನು ಉಪಯೋಗಿಸಲ್ಲ ಸರ್, ಯಾವ ಕೆಮಿಕಲ್ ಇಲ್ಲ. ಎವರಿ ಒಂದು ಬೆಳಗ್ಗೆ ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಎಷ್ಟು ಬೇಕೋ ಲಿಮಿಟೆಡ್ ಕಸ್ಟಮರಿಗೆ. ಈಗ ಪೂರಿ ಬಜ್ಜಿ ತೊಗೊಂಡ್ರೆ ಸ್ಟಾಕ್ ಇಡೋಂಗಿಲ್ಲ, ಮತ್ತು ವಡಾನು ಸ್ಟಾಕ್ ಇಡೋಂಗಿಲ್ಲ ಸರ್. ನಾವು ನೀವು ಕೇಳಿದ ಕಸ್ಟಮರ್ಗೆ ಇಮಿಡಿಯೇಟ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಗೋಧಿ ಹಿಟ್ಟಿಂದ ಮಾಡ್ಕೊಡ್ತೀವಿ, ಮೈದಾ ಹಿಟ್ಟಿನ ಪೂರಿ ಕೂಡ. ಹೌದು. ಆದ್ರೆ ಇದು ರೈಸ್ ಪ್ಲೇಟ್ ಏನು ರೇಟ್ ಇರೋದು? 100 rupees. 100 rupees ರೈಟ್. ಆದ್ರೆ 2 ಚಪಾತಿ ಕೊಡ್ತೀರಾ? 2 ಚಪಾತಿ, ಅದು ರೊಟ್ಟಿ, 2 ಪೂರಿ ಕೊಡ್ತೀವಿ. ಬಟ್ ಅನ್ಲಿಮಿಟೆಡ್ ರೈಸ್ ಎಷ್ಟು ತಗೊಳ್ಳಿ ಎಷ್ಟು ಕಾಸ್ಟ್ ಕೊಡ್ಬೋದು. ಅದು ಓಕೆ. ಈಗ ಹೆಂಗೆ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಊಟದ ಮೇಲೆ ಈಗ ಊಟದ ಮೇಲೆ ಇದೆ ಸರ್, ಟಿಫನ್ ಮೇಲೂ ಇದೆ ಎಲ್ಲ. ಈಗ ಕಸ್ಟಮರ್ಸ್ ಏನು ಒಪಿನಿಯನ್ ಹೇಳ್ತಾರೋ ಫಸ್ಟ್ ಒಪಿನಿಯನ್ ನಾವು ತಗೊಳ್ತಾ ಇದ್ದೀವಿ. ಅಂದರೆ ನಾವು ಡೈಲಿ ಒಂದೇ ಥರ ರೀತಿ ಸಾಂಬಾರು ಮತ್ತು ರಸಮು ಇದೆಲ್ಲ ಮಾಡ್ತಾ ಇದ್ರೆ ಕಸ್ಟಮರ್ ತಿನ್ಲಿಕ್ಕೆ ಒಂಥರ ಆಗ್ತದೆ ಸರ್. ಫಾರ್ ಎಕ್ಸಾಂಪಲ್ ಈಗ ರೆಸಿಡೆನ್ಸಿಯಲ್ ಏರಿಯಾ ಇರೋದ್ರಿಂದ ನಾವು ಡಿಫ್ರೆಂಟ್ ಇದು ಫುಡ್ ಕೊಡಲೇಬೇಕಾಗುತ್ತೆ. ವೆರೈಟಿ ಕೊಡಲೇಬೇಕಾಗುತ್ತೆ. ಕಸ್ಟಮರ್ಸ್ ಹೆಂಗಿದೆ ಅಂದರೆ ಇಮಿಡಿಯೇಟ್ ನಾವು ಬಿಸಿ ಕೊಡೋದ್ರಿಂದ ಇಷ್ಟಪಡ್ತಾರೆ. ಅದೊಂದು ಮತ್ತಂದ್ರೆ ಇಲ್ಲಿ ಎಲ್ಲ ಆಸ್ಪಾಸ್ ಇಲ್ಲ ಹೋಟೆಲ್ ಇಲ್ಲ. ಅಲ್ಲೇ ಕ್ಲಬ್ ರೋಡ್ ಇದೆ, ಕ್ಲಬ್ ರೋಡ್ ಬಿಟ್ಟರೆ ಅಲ್ಲಿ ಅಜಮ್ ನಗರ ಆ ಕಡೆ ಇದೆ. ಸೊ ಈ ಏರಿಯಾದಲ್ಲಿ ಹೋಟೆಲ್ ಇಲ್ಲ. ಮತ್ತು ಅದು ಹೋಟೆಲ್ ಇದ್ರೆ ಸಣ್ಣ ಸಣ್ಣ ಅಲ್ಲ ಹೋಮ್ ಇವು ಅದು ಮನೆ ಇದು ಸ್ವಲ್ಪ ಮನೆ ಊಟ ಇದೆ ಸರ್. ಮತ್ತು ಒಳ್ಳೆ ಊಟನೂ ಸಿಗತ್ತೆ ಸರ್. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಕೊಡೋಣ. ಚೆನ್ನಾಗಿ ಏನು ಇದು ಚೆನ್ನಾಗಿ ಮಾಡ್ರಿ. ಇವ್ರು ನಮ್ ಕಿಚನ್ ಬಂದ್ ವಿಡಿಯೋ ಕ್ಲಿಪ್ ತಗೊಂಡ್ಬರ್ತಾರೆ ತಡಿ. ನೀವ್ ಹೇಳ್ತಿದ್ದೀರಲ್ಲ ಓಪನ್ ಕಿಚನ್ ಇನ್ವಿಟೇಷನ್ ಕೊಡ್ತಿದಾರ. ಹಂಗ ಯಾರು ಬಂದ್ ನೋಡ್ರಿ ನೀವು ಮನೆ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತೇವೆ ಅಂತ ಹೇಳೋರ್ ಕಷ್ಟ. ಈಗ ಇವ್ನು ಬಂದ್ ಕಿಚನ್ದಾಗಿನ ವಿಡಿಯೋ ಕವರ್ ಮಾಡ್ತಾನೆ ತಡಿ. ದಸರಾಯಿಂದ ಸ್ಟಾರ್ಟ್ ಆಗಿದೆ. ಘಟ ಸ್ಥಾಪನಾ ದಿನದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಇವಾಗ 15 ಅದು ಸಿವಿಲ್ ಡಿಗ್ರಿ ಅಟ್ಲೀಸ್ಟ್ ಸಿವಿಲ್ ಇಂಜಿನಿಯರ್ ಮುಂದೆ ಸಿವಿಲ್ ಇಂಜಿನಿಯರ್ ಮುಗಿಸ್ಕೊಂಡು ಇದು ವೃತ್ತಿ ಮಾಡೋದು. ಮತ್ತೆ ಇಷ್ಟೇ ಏನಂದ್ರೆ ಇದೊಂದು ಒಳ್ಳೆಯ ಸರ್. ಅದ್ರ ಬಗ್ಗೆ ನಾನು ಪ್ರಶ್ನೆ ಇಲ್ಲ ಸರ್. ಎಲ್ಲರಿಗೂ ಮತ್ತೊಬ್ಬರು ಆಸೆ ಇರುತ್ತೆ. ಊಟ ಎಲ್ಲರೂ ರೊಕ್ಕ ಬೇಕಾದ್ರೆ ಊಟ ಮಾಡಿಕೊಡೋದು ನಮಗೆ ಒಳ್ಳೆಯದಿಲ್ಲ. ಅದಕ್ಕೆ ನಿಮ್ಗೆ ಆಗಬೇಕಷ್ಟ ಈಗ ಮುಂದುವರ್ಸಿದ್ರೆ ನೋಡಿ ನಾವು ಫೋನ್ ಚೇಂಜ್ ಮಾಡೋರಿದ್ದೀವಿ. ಅದೇ ಡಿಸ್ಕಷನ್. ಈಗ 16 ಪ್ರೋಗೆ ಬರ್ತೀನಿ, ಯಾಕಂದ್ರೆ ಈಗ ನಾನು ಬ್ಲಾಗರ್ ಆಗ್ಬಿಟ್ಟೇನಲ್ಲ. ಅದಕ್ಕೆ ನಾವು ಬರೀ 300 ನೋಡ್ರಿ 5 ಪೀಪಲ್ಸ್ ಊಟ, ಮತ್ತೆ ನಮ್ ಡಾಗಿಗೆ ಬ್ರೆಡ್, ಮತ್ತೆ ಒಂದು ಬಿಸ್ಲರಿ ಬಾಟಲ್. ಡಿಸ್ಕೌಂಟೆಡ್ ಪ್ರೈಸ್ ಇದು, ಎಲ್ಲರಿಗೂ ಕೊಡಲ್ಲ ಅವರು. ನಾವು ವಿಡಿಯೋ ಮಾಡಿವಂತ ಹಂಗೆ ಅದಿರ್ಲಿ. ಆದ್ರೆ 300 ರೂಪೀಸಿಗೆ ನೋಡಿ ಇಷ್ಟೆಲ್ಲ ಆಗತ್ತೆ. ಅದು ನಮ್ಮ ಅಗಸ್ತ್ಯ ಉಡುಪಿ ಹೋಟೆಲ್ದಾಗ. ಅದಕ್ಕೆ ಹೇಳೋದು ನಾವು ಟ್ರೆಡಿಷನಲ್ ಊಟ ಮನೆ ಊಟನ ಲೈಕ್ ಮಾಡಿ ಮಾಡ್ಬೇಕು. ಎಲ್ಲ ಹೋದ್ರೆ ಹೊಟ್ಟೆ ತುಂಬ ಇಲ್ಲ. ಮತ್ತೆ ಸುಮ್ನೆ ಲ್ಯಾವಿಶ್ ಇದಕ್ಕೆ ಹೋಗಿ ತಿನ್ನೋದು ಕಮ್ಮಿ, ಮತ್ತೆ ದುಡ್ಡು ಕೊಡೋದು ಜಾಸ್ತಿ. ಸುಮ್ನೆ ಅಲ್ಲಿ ಲೈಟಿಂಗು ಅಲ್ಲಿ ಅದು ಎನ್ವಿರಾನ್ಮೆಂಟ್ ನೋಡಿ ಬರೋದು ಅಷ್ಟೇ ಆಗ್ತೈತಿ. ಹೊಟ್ಟೆಗೇನ ತುಂಬಲ್ಲ ಅಲ್ಲ ಹೋದ್ರೆ. ನಮ್ ಟ್ರೆಡಿಷನಲ್ ಊಟಕ್ಕನೆ ಚಲೋ ಅನ್ಸೋದು. ಅದಕ್ಕೆ ಇದನ್ನೇ ಪ್ರಿಫರ್ ಮಾಡ್ರಿ ಎಲ್ಲಾರು.
ನಾವಂತೂ ನಮ್ಗೆ ಅದೇ ಇಷ್ಟ ಆಗೋದು. ನಮಗೆ ದೇಸಿ ಇಷ್ಟ. ನಾವು ಮಾಸ್ ಯಾವಾಗ ಬೇಕಾವಾಗ ಕ್ಲಾಸ್, ಬಟ್ ಆಕ್ಚುಲಿ ಮಾಸ್. ನಾವು ಏನ್ ಹೇಳ್ತೀರಿ ನೀವು? ಒಂದು ಆನೆ ಇತ್ತು, ನಮ್ಮಲ್ಲಿ ಒಂದ್ ಆನೆ ಇತ್ತು, ಮುಂದ್ ಬಂದ್ ನೋಡಿದ್ರೆ ಹಂದಿ. ಹಿಂಗ್ ಪುಸ್ ಆಗ್ಬಿಡ್ಬಾರ್ದು. ಬ್ರ್ಯಾಂಡ್ ಯಾವಾಗ ಹೆಂಗಿರ್ಬೇಕು? ನಮ್ಮಲ್ಲಿ ಒಂದ್ ಆನೆ ಇತ್ತು, ಮುಂದ್ ಬಂದ್ ನೋಡಿದ್ರೆ ಹುಲಿ. ಯಾರದು? ನಮ್ಮ ಆ್ಯಪು ಹಂಗೆ ಅವ್ನ್ ಬಂದ್ಮೇಲೆ ಇದೆಲ್ಲ ಆಗಿರೋ ಚೇಂಜಸ್ ನಮ್ ಲೈಫ್ದಾಗ. ನಮ್ಮಲ್ಲಿ ಒಂದ್ ಆನೆ ಇತ್ತು, ಹಳೆ ಆ್ಯಪ್. ಯಾಕಂದ್ರೆ ಅವ್ನ್ ಸ್ಟೌಟ್ ಆಗಿ ಹೆಲ್ತಿ ಆಗಿದ್ದ. ಈಗ ಮುಂದ್ ಬಂದ್ ನೋಡಿದ್ರೆ ಹುಲಿ. ಇವಾಗಿನ ಆ್ಯಪ್ ಅವನ ಹಿಂಗ್ ಪರಿಸ್ತಾನೆ ಎಲ್ಲಾರನ್ನ. ಹುಲಿನ ಬೋನ್ನಾಗ ಹಾಕ್ತಾರಲ್ಲ, ಹಂಗ್ ನಾವ್ ಮೇಲೆ ಕೆಳಗೆ 2 ಬೋನ್ ರೆಡಿ ಮಾಡ್ಯಾವನಿ. ವಿಚಾರ ಮಾಡ್ರಿ, ನಮ್ಮ ಆ್ಯಪದ ಸ್ಟ್ರಾಂಗ್ನೆಸ್ ಅಷ್ಟ ಆಗ್ಬಿಟ್ಟತ್ತ. ಅವ್ರು ಸರಿಯಾಗಿ ಕೇಳ್ತಾರಂತೆ, ಏನವನ್ ತಿಂತಾನೆ ಇಷ್ಟೊಂದ್ ಸ್ಟ್ರಾಂಗ್ ಇದಾನೆ ಮ್ಯಾಪ್ ಅಂತ. ಅವನು ನಮ್ಮ ತಲೆ ತಿಂತಾನೆ, ಅದಕ್ಕೆ ಸ್ಟ್ರಾಂಗ್ ಇರೋದು. ಅವನಿಗೆ ಅಟೆನ್ಷನ್ ಕೊಡ್ತೀವಲ್ಲ, ಅದಕ್ಕೆ ಹಂಗಿದಾನ ಅವನು. ಅರ್ಧ ಜಾಬಿಗೆ ಹೋಗಕ್ ನಂಗೆ ಇಷ್ಟ ಆಗ್ದಿರೋದಂದ್ರೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ. ಯಾವಾಗೂ ಸಿಗಲ್ಲ ಈ ತರ ಅನಿಮಲ್ಸ್ ಜೊತೆ ಇರೋದಕ್ಕೆ. ನನಗೆ ಜಾಸ್ತಿ ಅದೇ ಇಷ್ಟ. ಬಟ್ ಆಕ್ಚುಲಿ ಅವ್ನು ಬಂದ್ಮೇಲೆ ನಾನು ಜಾಸ್ತಿ ಬಿಸಿ ಇದ್ದೆ. ನಂಗೆ ನೋಡಕ್ ಹೋದ್ರೆ ಅಪ್ಪು ಬಂದ್ವಿ. ಅಪ್ಪು ನೀನ್ ಬಿಟ್ಟು ಬಂದ್ವಿ ನಾವು ಮನೆಗೆ. ಇದು ನಮ್ಮ ಡೈಲಿ ವ್ಲಾಗ್ ಕಂಟೆಂಟ್ಸ್. ಡಾಗ್ಸ್ ಅಂತ ತೋರಿಸಿ ಕಂಟೆಂಟ್ ತೊಗೊಳೋದು ಇಷ್ಟ ಇಲ್ಲ. ಬಟ್ ಇವ್ ನೋಡ್ರಿ ನಮ್ಮನ್ ಬಿಟ್ಟು ಹೋಗಲ್ಲ. ಇವಕ್ಕೆ ಊಟ ಹಾಕ್ಲೇಬೇಕು ನಾವು. ಈಗ ನಾವು ಊಟ ಮಾಡೋ ಟೈಮ್ದಾಗಿ ನೋಡ್ರಿ ಬಿಳಿ ಮಕ್ಕಳು ನೋಡ್ರಿ. ಬಿಳಿ ನೋಡ್ರಿ, ಇದು ನಮ್ಮ ಹಳೆ ಆ್ಯಪ್ ಇದ್ದಾಗಿಂದ ಐತಿದ್ ಬಿಳಿ. ಅದಕ್ಕೊಂದು 8-10 ವರ್ಷ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 8 ವರ್ಷ ಐತೆ ಅದಕ್ಕೆ. ಹಿಂಗೆ ಊಟ ಹಾಕ್ಬೇಕು ಅವಕ್ಕೆ, ಅವಾಗ ಸಮಾಧಾನ ಅವಕ್ಕೂ ನಮಗೂ. ನಮ್ಮ ಆ್ಯಪು ಅಷ್ಟೇ ಊಟ ಮಾಡ್ಬೇಕಂತ ಏನಿಲ್ಲ ನಮಗೆ. ಈ ಥರ ನಾವು ಹೊರಗಿನ ಆ್ಯಪ್ಗಳನ್ನ ಊಟ ಮಾಡ್ಲಿ ಅಂತೇವೆ ನಾವು. ನಾನು ಮೊದ್ಲು ಭಾಳ ಆಗ್ತಿದ್ದೆ. ನಮ್ಮ ಆ್ಯಪಿಗೆ ಜಲಸ್ ಆಗ್ತೈತೆ. ಟ್ರೇಟರ್ ಅಂತ ನಾವು ನನ್ನ ವಾಸನೆ ನೋಡಿ ನೀ ಅವಕ್ಕೆ ಹೋಗಿ ಆಗ್ತೇನೋ ಅಂತ. ಅವಕ್ಕಿನ್ನ ಅಷ್ಟು ಅರ್ಥ ಆಗಲ್ಲ ಆ್ಯಪಿಗೆ, ಅದಕ್ಕೆ ಇವ್ರು ಆಗ್ತಾರೆ. ಇಲ್ಲ ನನಗೆ ಇಷ್ಟ. ನಾ ಇದ್ರ ಮಕ್ಕಳುಗಳನ್ನೆಲ್ಲ ಹೆಂಗೆ ಸಾಕಿದ್ದೆ ಅದನ್ನೆಲ್ಲ ಹೇಳ್ಬಾರ್ದು ಈಗ ನಾವು ಇಡೋದಾಗ. ಆದ್ರೂ ಅವೆರಡು ತೀರ್ಕೊಂಡು ಭಾಳ ಚೆನ್ನಾಗಿ ಸಾಕಿದ್ದೆ ಈ ಬಿಳಿ ಮಕ್ಕಳು ನಾನು. ಅಲ್ಲ, ಇದು 3ನೇ ಜನರೇಷನ್ ಮಕ್ಕಳು. 2 ಜನರೇಷನ್ ತೀರ್ಕೊಂಡು ಅವನು ಚೆನ್ನಾಗಿ ಸಾಕಿದ್ದೆ ನಾನು. 1 and 2 ಜನರೇಷನ್ ಮಕ್ಕಳನ್ನ. ಅವು ಬೇರೆ ನಾಯಿ ಬಂದು ಕಡು ತೀರ್ಕೊಂಡು ಇಲ್ಲಾಂದ್ರೆ ಅವು ಭಾಳ ಮಸ್ತ್ ಇದ್ವು. ಅವು ಪ್ರವೃತ್ತಿನೇ ಹಂಗ. ಊಟ ಹಾಕಾರ ಅಂದ್ಮೇಲೆ ಮನೆ ಮಂದಿ ಯಾರಾದ್ರೂ ಬಗ್ಳತಾವ. ಹುಟ್ಟಿದ್ರನ್ನ ತೀರ್ಸ್ಬೇಕಲ್ಲ, ಬೇಕಂತೇನು ಬಗಳಂಗಿಲ್ಲ ಪಾಪ ಅವು. ಕರೆ ಏನ್ ಮಾಡಕ್ಕಾಗಲ್ಲ. ಅದು ರೂಲ್ಸ್ ತರಾತರಿ ಊಟ ಹಾಕ್ಬೇಡ್ರಿ ಮಾಡ್ಬೇಡ್ರಿ ಅಂತ. ಈಗ ನಮ್ ಸದ್ಯಕ್ಕೆ ನಮ್ಮ ನಾವಿನ್ನ ಇದ್ರಾಗ ಹೋಗಿಲ್ಲ. ನಾವು ಗ್ರಾಮೀಣದಾಗ ಅದೀವಿ. ಸಹಜನಗರ ಗ್ರಾಮೀಣದಾಗ ಬರತ್ತೈತೆ, ಅದಕ್ಕೆ ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ ಅದು. ನಮ್ಮ ಹತ್ರನೂ ಒಂದು ಆನೆ ಇತ್ತು. ಈಗ ಮುಂದೆ ಬಂದು ನೋಡಿದ್ರೆ ಟಗರ್ ಬಂದೈತೆ ನೋಡ್ರಿ, ಇದು ರೆಡ್ ಕಲರ್ದು. ನಮ್ದು ಇನ್ನೋ ಆನೆ ಇತ್ತು ನಮ್ದು. ಈಗ ಮುಂದೆ ಬಂದು ನೋಡ್ತೀವಿ, ಇದು ಟಗರ್ ಬಂದೈತೆ ನಮ್ದು.